ಕಾಲೇಜಿನಲ್ಲಿ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ನಡೆದಿರುವ ಆರೋಪ ಕೇಳಿಬಂದಿದೆ. ಕಾಲೇಜಿನ ಸೀನಿಯರ್ ಒಬ್ಬ ಜೂನಿಯರ್ ಮೇಲೆ ಅತ್ಯಾಚಾರ ಮಾಡಿರುವ ಆರೋಪ ಕೇಳಿಬರ್ತಾ ಇದ್ದು, ವಾಶ್ರೂಮ್ಗೆ ಎಳೆದುಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ದಾನೆನ್ನುವ ಆರೋಪ ಕೇಳಿಬಂದಿದೆ. ಜೂನಿಯರ್ನಿಂದಲೇ ಸೀನಿಯರ್ ಮೇಲೆ ಅತ್ಯಾಚಾರ ಮಾಡಿರುವ ಆರೋಪ ಕೇಳಿಬಂದಿದ್ದು, ಬೆಂಗಳೂರಿನ ಖಾಸಗಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆದಂತಹ ಘಟನೆ. ಕಾಲೇಜಿನ ವಾಶ್ರೂಮ್ಗೆ ಎಳೆದುಕೊಂಡು ಹೋಗಿ ಅತ್ಯಾಚಾರವನ್ನು ಎಸಗಲಾಗಿದೆ. 3 ತಿಂಗಳಿನ ಹಿಂದೆ ಜೀವನ್ ಅನ್ನೋನಿಗೆ ವಿದ್ಯಾರ್ಥಿನಿ ಹನುಮಂತನಗರ ಪೊಲೀಸರಿಂದ ಆರೋಪಿ ಬಂಧನಾಗಿತ್ತು. ವಿದ್ಯಾರ್ಥಿನಿ ಮೇಲೆ ಸೀನಿಯರ್ ಒಬ್ಬ ಜೂನಿಯರ್ ಅತ್ಯಾಚಾರ ಮಾಡಿರುವ ಆರೋಪ ಕೇಳಿ ಬಂದಿದ್ದು, ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಖಾಸಗಿ ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ ಅಂತ ಹೇಳಲಾಗ್ತಾ ಇದೆ. ಘಟನೆ ಇದು ಖಾಸಗಿ ಕಾಲೇಜ್, ಬೆಂಗಳೂರಿನ ಖಾಸಗಿ ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ ಇದು. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಏನಿದು ಆರೋಪ? ನಾಗೇಂದ್ರ ಬಾಬು, ಖಾಸಗಿ ಕಾಲೇಜಿನಲ್ಲಿ ಸೀನಿಯರ್ ಮತ್ತೆ ಜೂನಿಯರ್ ಇಬ್ಬರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಪ್ರಕರಣ ದಾಖಲಾಗಿದೆ. ಅಂದ್ರೆ ಅಲ್ಲಿ ಆ ಒಂದು ಕಾಲೇಜಿನಲ್ಲಿ ಓದ್ತಿದ್ದಂತಹ ಓರ್ವ ವಿದ್ಯಾರ್ಥಿ ತನ್ನ ಸೀನಿಯರ್ ಮೇಲೆನೆ ಅತ್ಯಾಚಾರ ಮಾಡಿದ್ದಾನೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ಆರೋಪಿತ ಮತ್ತೆ ಸಂತ್ರಸ್ತೆ ಇಬ್ರು ಕೂಡ ಒಂದೇ ಕಾಲೇಜಿನಲ್ಲಿ ಓದ್ತಿರ್ತಾರೆ. ಆರೋಪಿತ ಏನಿದ್ದಾನೆ ಈತನಿಗೆ ಸಂತ್ರಸ್ತೆ 1 ವರ್ಷ ಸೀನಿಯರ್ ಅದೇ ಕಾಲೇಜಿನಲ್ಲಿ ಸೀನಿಯರ್ ಆಗಿರ್ತಾರೆ. ಇಬ್ರಿಗೂ ಕೂಡ ಪರಿಚಯ ಇರುತ್ತೆ. ಪರಿಚಯ ಇದ್ದಂತ ಸಂದರ್ಭದಲ್ಲಿ ಆತ ಆಕೆಯನ್ನ ವಾಶ್ರೂಮ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಆಕೆಯ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಅನ್ನುವಂತ ಒಂದಷ್ಟು ಆರೋಪಗಳು ಕೇಳಿ ಬಂದಿದೆ. ಯಾವಾಗ ವಿಚಾರ ಗೊತ್ತಾಗುತ್ತೆ ಕೂಡಲೇ ಹನುಮಂತನಗರ ಪೊಲೀಸರಿಗೆ ದೂರು ನೀಡುವಂತ ಕೆಲಸ ಆಗಿತ್ತು. ದೂರಿನ ಆಧರಿಸಿ ಈಗಾಗಲೇ ಹನುಮಂತನಗರ ಪೊಲೀಸರು ಕೂಡ ಆತನನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಎಷ್ಟು ದಿನಗಳಿಂದಲೂ ಕೂಡ ಅವರಿಬ್ಬರಿಗೂ ಕೂಡ ಕಾಂಟ್ಯಾಕ್ಟ್ ಇತ್ತು, ಮತ್ತೆ ಆತ ಆಕೆಗೆ ಏನು ಒತ್ತಾಯ ಮಾಡ್ತಿದ್ನ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸದ್ಯಕ್ಕೆ ಹೆಚ್ಚಿನ ತನಿಖೆಯನ್ನು ನಡೆಸಿದ್ದಾರೆ. ಆತನನ್ನ ಅರೆಸ್ಟ್ ಮಾಡಿ ಈಗಾಗಲೇ ಸ್ಥಳ ಮಜರು ಪ್ರಕ್ರಿಯೆಯನ್ನು ಕೂಡ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಾಲೇಜಿನಲ್ಲಿ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ನಡೆದಿರುವ ಆರೋಪ ಕೇಳಿಬಂದಿದೆ. ಕಾಲೇಜಿನ ಸೀನಿಯರ್ ಒಬ್ಬ ಜೂನಿಯರ್ ಮೇಲೆ ಅತ್ಯಾಚಾರ ಮಾಡಿರುವ ಆರೋಪ ಕೇಳಿಬರ್ತಾ ಇದ್ದು, ವಾಶ್ರೂಮ್ಗೆ ಎಳೆದುಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ದಾನೆನ್ನುವ ಆರೋಪ ಕೇಳಿಬಂದಿದೆ. ಜೂನಿಯರ್ನಿಂದಲೇ ಸೀನಿಯರ್ ಮೇಲೆ ಅತ್ಯಾಚಾರ ಮಾಡಿರುವ ಆರೋಪ ಕೇಳಿಬಂದಿದ್ದು, ಬೆಂಗಳೂರಿನ ಖಾಸಗಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆದಂತಹ ಘಟನೆ. ಕಾಲೇಜಿನ ವಾಶ್ರೂಮ್ಗೆ ಎಳೆದುಕೊಂಡು ಹೋಗಿ ಅತ್ಯಾಚಾರವನ್ನು ಎಸಗಲಾಗಿದೆ. 3 ತಿಂಗಳಿನ ಹಿಂದೆ ಜೀವನ್ ಅನ್ನೋನಿಗೆ ವಿದ್ಯಾರ್ಥಿನಿ ಹನುಮಂತನಗರ ಪೊಲೀಸರಿಂದ ಆರೋಪಿ ಬಂಧನಾಗಿತ್ತು. ವಿದ್ಯಾರ್ಥಿನಿ ಮೇಲೆ ಸೀನಿಯರ್ ಒಬ್ಬ ಜೂನಿಯರ್ ಅತ್ಯಾಚಾರ ಮಾಡಿರುವ ಆರೋಪ ಕೇಳಿ ಬಂದಿದ್ದು, ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಖಾಸಗಿ ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ ಅಂತ ಹೇಳಲಾಗ್ತಾ ಇದೆ. ಘಟನೆ ಇದು ಖಾಸಗಿ ಕಾಲೇಜ್, ಬೆಂಗಳೂರಿನ ಖಾಸಗಿ ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ ಇದು.
ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಏನಿದು ಆರೋಪ? ನಾಗೇಂದ್ರ ಬಾಬು, ಖಾಸಗಿ ಕಾಲೇಜಿನಲ್ಲಿ ಸೀನಿಯರ್ ಮತ್ತೆ ಜೂನಿಯರ್ ಇಬ್ಬರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಪ್ರಕರಣ ದಾಖಲಾಗಿದೆ. ಅಂದ್ರೆ ಅಲ್ಲಿ ಆ ಒಂದು ಕಾಲೇಜಿನಲ್ಲಿ ಓದ್ತಿದ್ದಂತಹ ಓರ್ವ ವಿದ್ಯಾರ್ಥಿ ತನ್ನ ಸೀನಿಯರ್ ಮೇಲೇನೆ ಅತ್ಯಾಚಾರ ಮಾಡಿದ್ದಾನೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ಆರೋಪಿತ ಮತ್ತೆ ಸಂತ್ರಸ್ತೆ ಇಬ್ರು ಕೂಡ ಒಂದೇ ಕಾಲೇಜಿನಲ್ಲಿ ಓದ್ತಿರ್ತಾರೆ. ಆರೋಪಿತ ಏನಿದ್ದಾನೆ ಈತನಿಗೆ ಸಂತ್ರಸ್ತೆ 1 ವರ್ಷ ಸೀನಿಯರ್ ಅದೇ ಕಾಲೇಜಿನಲ್ಲಿ ಸೀನಿಯರ್ ಆಗಿರ್ತಾರೆ. ಇಬ್ರಿಗೂ ಕೂಡ ಪರಿಚಯ ಇರುತ್ತೆ. ಪರಿಚಯದಂತ ಸಂದರ್ಭದಲ್ಲಿ ಆತ ಆಕೆಯನ್ನ ವಾಶ್ರೂಮ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಆಕೆಯ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಅನ್ನುವಂತ ಒಂದಷ್ಟು ಆರೋಪಗಳು ಕೇಳಿ ಬಂದಿದೆ. ಯಾವಾಗ ವಿಚಾರ ಗೊತ್ತಾಗುತ್ತೆ ಕೂಡಲೇ ಹನುಮಂತನಗರ ಪೊಲೀಸರಿಗೆ ದೂರು ನೀಡುವಂತ ಕೆಲಸ ಆಗಿತ್ತು. ದೂರಿನ ಆಧರಿಸಿ ಈಗಾಗಲೇ ಹನುಮಂತನಗರ ಪೊಲೀಸರು ಕೂಡ ಆತನನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಎಷ್ಟು ದಿನಗಳಿಂದಲೂ ಕೂಡ ಅವರಿಬ್ಬರಿಗೂ ಕೂಡ ಕಾಂಟ್ಯಾಕ್ಟ್ ಇತ್ತು, ಮತ್ತೆ ಆತ ಆಕೆಗೆ ಏನು ಒತ್ತಾಯ ಮಾಡ್ತಿದ್ನ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸದ್ಯಕ್ಕೆ ಹೆಚ್ಚಿನ ತನಿಖೆಯನ್ನು ನಡೆಸಿದ್ದಾರೆ. ಆತನನ್ನ ಅರೆಸ್ಟ್ ಮಾಡಿ ಈಗಾಗಲೇ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಕೂಡ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಾಲೇಜಿನಲ್ಲಿ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ನಡೆದಿರುವ ಆರೋಪ ಕೇಳಿಬಂದಿದೆ. ಕಾಲೇಜಿನ ಸೀನಿಯರ್ ಒಬ್ಬ ಜೂನಿಯರ್ ಮೇಲೆ ಅತ್ಯಾಚಾರ ಮಾಡಿರುವ ಆರೋಪ ಕೇಳಿಬರ್ತಾ ಇದ್ದು, ವಾಶ್ರೂಮ್ಗೆ ಎಳೆದುಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ದಾನೆನ್ನುವ ಆರೋಪ ಕೇಳಿಬಂದಿದೆ. ಜೂನಿಯರ್ನಿಂದಲೇ ಸೀನಿಯರ್ ಮೇಲೆ ಅತ್ಯಾಚಾರ ಮಾಡಿರುವ ಆರೋಪ ಕೇಳಿಬಂದಿದ್ದು ಬೆಂಗಳೂರಿನ ಖಾಸಗಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆದಂತಹ ಘಟನೆ. ಕಾಲೇಜಿನ ವಾಶ್ರೂಮ್ಗೆ ಎಳೆದುಕೊಂಡು ಹೋಗಿ ಅತ್ಯಾಚಾರವನ್ನು ಎಸಗಲಾಗಿದೆ. 3 ತಿಂಗಳಿನ ಹಿಂದೆ ಜೀವನ್ ಅನ್ನೋನಿಗೆ ವಿದ್ಯಾರ್ಥಿನಿ ಹನುಮಂತನಗರ ಪೊಲೀಸರಿಂದ ಆರೋಪಿ ಬಂಧನ ಆಗಿತ್ತು. ವಿದ್ಯಾರ್ಥಿನಿ ಮೇಲೆ ಸೀನಿಯರ್ ಒಬ್ಬ ಜೂನಿಯರ್ ಅತ್ಯಾಚಾರ ಮಾಡಿರುವ ಆರೋಪ ಕೇಳಿ ಬಂದಿದ್ದು ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಖಾಸಗಿ ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ ಅಂತ ಹೇಳಲಾಗ್ತಾ ಇದೆ. ಘಟನೆ ಇದು ಖಾಸಗಿ ಕಾಲೇಜ್, ಬೆಂಗಳೂರಿನ ಖಾಸಗಿ ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ ಇದು. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಏನಿದು ಆರೋಪ? ನಾಗೇಂದ್ರ ಬಾಬು, ಖಾಸಗಿ ಕಾಲೇಜಿನಲ್ಲಿ ಸೀನಿಯರ್ ಮತ್ತೆ ಜೂನಿಯರ್ ಇಬ್ಬರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಪ್ರಕರಣ ದಾಖಲಾಗಿದೆ. ಅಂದ್ರೆ ಅಲ್ಲಿ ಆ ಒಂದು ಕಾಲೇಜಿನಲ್ಲಿ ಓದ್ತಿದ್ದಂತಹ ಓರ್ವ ವಿದ್ಯಾರ್ಥಿ ತನ್ನ ಸೀನಿಯರ್ ಮೇಲೇನೆ ಅತ್ಯಾಚಾರ ಮಾಡಿದ್ದಾನೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ಆರೋಪಿತ ಮತ್ತೆ ಸಂತ್ರಸ್ತೆ ಇಬ್ರು ಕೂಡ ಒಂದೇ ಕಾಲೇಜಿನಲ್ಲಿ ಓದ್ತಿರ್ತಾರೆ. ಆರೋಪಿತ ಏನಿದ್ದಾನೆ ಈತನಿಗೆ ಸಂತ್ರಸ್ತೆ 1 ವರ್ಷ ಸೀನಿಯರ್ ಅದೇ ಕಾಲೇಜಿನಲ್ಲಿ ಸೀನಿಯರ್ ಆಗಿರ್ತಾರೆ. ಇಬ್ರಿಗೂ ಕೂಡ ಪರಿಚಯ ಇರುತ್ತೆ. ಪರಿಚಯದಂತ ಸಂದರ್ಭದಲ್ಲಿ ಆತ ಆಕೆಯನ್ನ ವಾಶ್ರೂಮ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಆಕೆಯ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಅನ್ನುವಂತ ಒಂದಷ್ಟು ಆರೋಪಗಳು ಕೇಳಿ ಬಂದಿದೆ. ಯಾವಾಗ ವಿಚಾರ ಗೊತ್ತಾಗುತ್ತೆ ಕೂಡಲೇ ಹನುಮಂತನಗರ ಪೊಲೀಸರಿಗೆ ದೂರು ನೀಡುವಂತ ಕೆಲಸ ಆಗಿತ್ತು. ದೂರಿನ ಆಧರಿಸಿ ಈಗಾಗಲೇ ಹನುಮಂತನಗರ ಪೊಲೀಸರು ಕೂಡ ಆತನನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಎಷ್ಟು ದಿನಗಳಿಂದಲೂ ಕೂಡ ಅವರಿಬ್ಬರಿಗೂ ಕೂಡ ಕಾಂಟ್ಯಾಕ್ಟ್ ಇತ್ತು, ಮತ್ತೆ ಆತ ಆಕೆಗೆ ಏನು ಒತ್ತಾಯ ಮಾಡ್ತಿದ್ನ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸದ್ಯಕ್ಕೆ ಹೆಚ್ಚಿನ ತನಿಖೆಯನ್ನು ನಡೆಸಿದ್ದಾರೆ. ಆತನನ್ನ ಅರೆಸ್ಟ್ ಮಾಡಿ ಈಗಾಗಲೇ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಕೂಡ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.